ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋನ ಹಾಕಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ. ಈಗ ನನ್ನ ಒಂದು ಚಾನಲ್ ಅಲ್ಲಿ 400+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬಾನೇ ಖುಷಿ ಆಯ್ತು. ಪ್ಲೀಸ್ ಹೀಗೇನೆ ಸಪೋರ್ಟ್ ಮಾಡಿ. ನೀವು ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಎನ್ಕರೇಜ್ ಸಿಕ್ದಂಗಾಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಹೇರ್ಗೆ ಯಾವ ಶಾಂಪು ಯೂಸ್ ಮಾಡ್ತೀನಿ ಮತ್ತೆ ನಾನು ಯಾವ ರೀತಿ ಹೇರ್ ಆಯಿಲ್ನ ಮನೆಯಲ್ಲೇ ಮಾಡ್ಕೋತೀನಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲೇ ನಾನು ಊರಿಂದ ಬರುವಂತಹ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ. ಯಾರೂ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಬನ್ನಿ ಈಗ ಜಾಸ್ತಿ ಮಾತಾಡದೆ ನನ್ನ ಒಂದು ಹೇರ್ಗೆ ನಾನು ಯಾವ ಶಾಂಪುನ ಯೂಸ್ ಮಾಡ್ತೀನಿ, ಹಾಗೆ ನನ್ನ ಒಂದು ಹೇರ್ಗೆ ನಾನು ಮನೆಯಲ್ಲೇ ಯಾವ ರೀತಿ ಹೇರ್ ಆಯಿಲ್ನ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ. ತೋರ್ಸೋಕ್ಕೂ ಮುಂಚೆ ಫಸ್ಟ್ ನಾನಿಲ್ಲಿ ಯಾವ ಶಾಂಪುನ ಯೂಸ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ನಾನು ಬಂದು ಪರ್ಟಿಕ್ಯುಲರ್ ಆಗಿ ಆ ಶಾಂಪು ಈ ಶಾಂಪು ಅಂತ ನಾನು ಯೂಸ್ ಮಾಡೋದಿಲ್ಲ. ನಮ್ಮ ಮನೇಲಿ ಯಾವ ಶಾಂಪುನ ತರ್ತಾರೆ ಆ ಶಾಂಪುನ ನಾನು ಯೂಸ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡುವಂತಹ ಶಾಂಪು ಒಂದು ಕ್ಲಿನಿಕ್ ಪ್ಲಸ್ಸು. ಬನ್ನಿ ಈಗ ನಾನು ಯಾವ ರೀತಿ ಮನೆಯಲ್ಲಿ ಹೇರ್ ಆಯಿಲ್ನ ಮಾಡ್ಕೋತೀನಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊತೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು ಎಣ್ಣೆನ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 2 ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಮೆಂತ್ಯ, ಹಾಗೆ ಇಲ್ಲಿ ಅಲೋವೆರಾನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನೀವು ಬಿಳಿ ದಾಸವಾಳದ ಹೂವು ಕೂಡ ತಗೋಬೋದು. ಇಲ್ಲಿ ನಾನು ಗಾಣದಲ್ಲಿ ಬಿಡಿಸ್ಕೊಂಡು ಬಂದಂತಹ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಗಾಣದಲ್ಲಿ ಬಿಡಿಸ್ಕೊಂಡು ಬಂದಂತಹ ಹರಳೆಣ್ಣೆನೂ ಕೂಡ ತಗೊಂಡಿದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡಲ್ಲಿ ನೀವು ಎಣ್ಣೆನ ತಗೋಬೋದು. ನಾನು ಗಾಣದಲ್ಲಿ ಬಿಡಿಸ್ಕೊಂಡು ಬಂದಂತಹ ಎಣ್ಣೆನೇ ಯೂಸ್ ಮಾಡೋದು, ಸೊ ಅದಕ್ಕೋಸ್ಕರ ನಾನು ಅದನ್ನೇ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಎಣ್ಣೆನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 2 ಕಪ್ ಆಗೋಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 3/4 ಕಪ್ ಆಗೋಷ್ಟು ಹರಳೆಣ್ಣೆನೂ ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇದ್ದೀನಿ, ಅನ್ನಕ್ಕೆ ಅಂದರೆ ನಾನು ಒಬ್ಬಳೇ ಇರೋದ್ರಿಂದ. ಹಾಗೆ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಬೆಟ್ಟದ ನೆಲ್ಲಿಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಅಲೋವೆರಾನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕೊನೆಯಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಮೆಂತ್ಯನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಏನಿದೆ ಹಸಿ ಎಲ್ಲ ಎಣ್ಣೆಲಿ ಬೆಂದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕು. ಈ ಒಂದು ಎಣ್ಣೆನ ಹಾಕೋದ್ರಿಂದ ನಮ್ಮ ಹೇರ್ಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಗೊತ್ತಾ? ಟ್ರಸ್ಟ್ ಮೀ, ನೀವು ಕೂಡ ಮನೇಲಿ ಈ ಒಂದು ಎಣ್ಣೆನ ಮಾಡಿಕೊಂಡು ನಿಮ್ಮ ಕೂದಲಿಗೆ ಹಚ್ಚಿ ಏರ್ ಫಾಲ್ ಏನಾದರೂ ಜಾಸ್ತಿ ಇದ್ದರೆ ಒಂದು 15 ಡೇಸಲ್ಲೇ ಏರ್ ಫಾಲ್ ಕಮ್ಮಿ ಆಗುತ್ತೆ. ಹಾಗೆ ಇದು ಏರ್ ಗ್ರೋತ್ಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಬೇಗನೆ ಕೂದಲು ಬೆಳೆಯೋದಕ್ಕೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಈಗ ಆಲ್ರೆಡಿ ಎಲ್ಲ ಹಸಿಯಾಗಿ ಹಾಕಿದ್ದು ಬೆಂದು ಯಾವ ರೀತಿಯಲ್ಲಿ ಆಗಿದೆ ಅಂತ. ಹಾಗೆ ಎಣ್ಣೆನೂ ಕೂಡ ಕಲರ್ ಚೇಂಜ್ ಆಗಿದೆ. ನೋಡಿ ಈಗ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದು ಎಣ್ಣೆನೂ ಕೂಡ ತಣ್ಣಗಾಗಿದೆ. ಇದನ್ನು ನಾನು ಒಂದು ಬಟ್ಲನ್ನ ತಗೊಂಡು ಆ ಬಟ್ಲಿಗೆ ಒಂದು ಜಾಲರಿ ಸಹಾಯದಿಂದ ಕ್ಲೀನಾಗಿ ಇದನ್ನು ಸೋಸ್ಕೋತೀನಿ. ಈ ಒಂದು ಏನು ಬೇಯಿಸ್ಕೊಂಡಿದ್ದೀವಿ ಇದು ಕೂಡ ಏನು ವೇಸ್ಟ್ ಆಗೋದಿಲ್ಲ. ಇದನ್ನು ಬೇಕಾದರೆ ಪೇಸ್ಟ್ನ ಮಾಡಿಬಿಟ್ಟು ನೀವು ಏರ್ ಪ್ಯಾಕ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ನೋಡಿ ಈಗ ಒಂದು ಡಬ್ಬಕ್ಕೆ ಹಾಕಿಟ್ಕೋತಾ ಇದ್ದೀನಿ. ಈ ಒಂದು ವಿಡಿಯೋ ಬಂದು ನಾವು ಊರಿನಲ್ಲಿ ಇದ್ದಂತಹ ವಿಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾನು ನಮ್ಮ ತಾತನ ತಮ್ಮನ ಮಗಳಿಗೆ ಮೆಹಂದಿ ಹಾಕ್ತಾಯಿದ್ದೀನಿ. ನಾನು ಮೆಹಂದಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ನನಗೆ ಯಾವ ರೀತಿಯಲ್ಲಿ ಬರುತ್ತೆ ಆ ರೀತಿಯಲ್ಲಿ ಹಾಕ್ತೀನಿ. ಈ ರೀತಿಯಲ್ಲಿ ಬಂದಿತ್ತು ಮೆಹಂದಿ, ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಹಸ್ಬೆಂಡ್ ಮನೆಗೆ ಅಂದರೆ ನನ್ನ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲೇ ನಮ್ಮ ಚನ್ನರಾಯಪಟ್ಟಣದಲ್ಲಿರುವಂತಹ ನಂದಗೋಕುಲಕ್ಕೆ ಊಟಕ್ಕೆ ಹೋಗಿದ್ವಿ. ಇಲ್ಲಿ ನಾವು ನಾರ್ತ್ ಮೀಲ್ ಮತ್ತು ಸೌತ್ ಮೀಲ್ನ ಆರ್ಡ್ರ್ ಮಾಡಿದ್ವಿ. ನಾರ್ತ್ ಮೀಲಲ್ಲಿ ಒಂದು 2 ಸೂಪ್ನ ಕೊಟ್ಟರು. ನನಗೆ ಸೂಪ್ ಅಷ್ಟು ಇಷ್ಟ ಆಗಲಿಲ್ಲ.
ಊಟ ತುಂಬಾ ಚೆನ್ನಾಗಿತ್ತು. ಈ ಒಂದು ಹೋಟೆಲಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಊಟನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಬಂದ್ವಿ. ಇಲ್ಲಿ ಹಸ್ಬೆಂಡು ಏನೇನೋ ಕಾಮಿಡಿ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಹಾಗೆ ಕೂತ್ಕೊಂಡ್ವಿ. ಆಲ್ರೆಡಿ ಮಳೆ ಬರೋಕ್ಕಾಗಿರೋದ್ರಿಂದ ನಾವು ಇನ್ನು ಊರಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗೋಯಿತು. ಕ್ಲೈಮೇಟು ತುಂಬಾ ಚೆನ್ನಾಗಿತ್ತು. ನನಗೆ ಈ ರೀತಿಯಲ್ಲಿ ಕ್ಲೈಮೇಟ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಈ ಒಂದು ವಾಲ್ ಪೇಂಟಿಂಗ್ ಬಂದು ನಾನು ಬಿಡಿಸಿರುವಂತಹ ವಾಲ್ ಪೇಂಟಿಂಗು. ಈ ಒಂದು ಬುದ್ಧ ಮತ್ತು ಈ ಒಂದು ಟ್ರೀನ ನಾನೇ ಬಿಡಿಸಿದ್ದು. ಈ ರೀತಿಯಲ್ಲಿ ನನಗೆ ವಾಲ್ ಪೇಂಟಿಂಗ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಕ್ರಾಫ್ಟ್ ಮತ್ತು DIY ಎಲ್ಲನೂ ನಾನು ಮಾಡಿ ತೋರಿಸ್ತೀನಿ. ಹಾಗೆ ಇದು ಬಂದು ಮಾರ್ನಿಂಗ್ ವಿಡಿಯೋ. ಮಾರ್ನಿಂಗ್ ನಾವು ಟಿಫನ್ಗೆ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಪಲಾವ್ನ ಮಾಡಿದ್ದು. ಹಾಗೆ ಹಪ್ಪ ಬಂದು ಮಟನ್ನು ಮತ್ತು ಚಿಕನ್ನ ತರಿಸಿದ್ರು. ಮಟನ್ ಸಾರು ಮತ್ತು ಚಿಕನ್ ಫ್ರೈನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಇದು ಬಂದು ನಾವು ಊರಿಂದ ಬೆಂಗಳೂರಿಗೆ ಬರುವಂತಹ ವಿಡಿಯೋ. ಆಲ್ರೆಡಿ ನಾವು ಬಂದಿತ್ತು ಮಧ್ಯಾಹ್ನ ಆಗಿರೋದ್ರಿಂದ ಊಟನ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಹಾಸನ್ ಟು ಬೆಂಗಳೂರು ಹೈವೇಲಿರುವಂತಹ ಒಲೆ ಊಟಕ್ಕೆ ಬಂದಿದ್ವಿ. ಈ ಒಂದು ಒಲೆ ಊಟದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11:30 ನೈಟು 11 o'clock ಗಂಟ ಇದೆ. ಈ ಒಂದು ಒಲೆ ಊಟದ್ದು ಔಟ್ಲುಕ್ಸು ಈ ರೀತಿಯಲ್ಲಿ ಇತ್ತು. ತುಂಬಾ ಗ್ರೀನರಿ ಆಗಿತ್ತು. ಹಾಗೆ ನಾವು ಊಟಕ್ಕೆ ಬಂದು ಹಸ್ಬೆಂಡು ಮುದ್ದೆನ ಹೇಳಿದರು. ಹಾಗೆ ಇಲ್ಲಿ ನನಗೆ ಪರೋಟ ಹೇಳಿದರು. ನಾವು ಇಲ್ಲಿ ಬೋಟಿ ಫ್ರೈ ಮತ್ತು ಚಿಕನ್ ಕಬಾಬ್ ಮತ್ತು ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ. ನನಗೆ ಇಲ್ಲಿ ಬೋಟಿ ಫ್ರೈ ಮತ್ತು ಕಬಾಬ್ ಇವೆರಡೇ ಇಷ್ಟ ಆಗಿದ್ದು. ನನಗೆ ಬಿರಿಯಾನಿ ಎಲ್ಲ ಇಷ್ಟ ಆಗಲಿಲ್ಲ. ಹಾಗೆ ಇಲ್ಲಿ ತುಂಬಾ ನೊಣಗಳು ಕೂಡ ಇದ್ದು. ಹಾಗೆ ನಾವು ಊಟನೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಮತ್ತು ಸೆಲ್ಫಿನೆಲ್ಲ ತಗೊಂಡ್ವಿ. ಇಲ್ಲೂ ಕೂಡ ಹಸ್ಬೆಂಡ್ ಏನೇನೋ ಕಾಮಿಡಿನ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ರೋಡ್ ಸೈಡಲ್ಲಿ ಫ್ರೆಶ್ ನೇರಳೆ ಹಣ್ಣು ಮಾರ್ತಾಯಿದ್ರು. ಅದನ್ನು ತಗೊಳ್ಳೋಕ್ಕೋಸ್ಕರ ಇಲ್ಲಿ ಕಾರ್ನ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಫ್ರೆಶ್ ನೇರಳೆ ಹಣ್ಣು ತಗೊಂಡ್ಬಂದರು. ತುಂಬಾ ಚೆನ್ನಾಗಿತ್ತು. ಇವತ್ತು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ಲೀಸ್ ನನ್ನ ಒಂದು ಪುಟ್ಟ ಚಾನಲನ್ನು ಸಪೋರ್ಟ್ ಮಾಡಿ.